2014-15ರಿಂದ ಆಪ್ರೇಷನ್ ಆಗಿತ್ತು ಸರ್ 2 ಟೈಮು. 6 ವರ್ಷದಿಂದ ಏನೂ ಪೇನ್ ಇರಲಿಲ್ಲ. ಇವಾಗ ಲೆಫ್ಟ್ ಸೈಡಲ್ಲಿ ಸೊಂಟದಿಂದ ಹಿಡಿದು ಕಾಲು ಬೆಳ್ಳೋರ್ಗು ಪೂರ್ತಿ ನರ ಫುಲ್ಲು ಹಿಡ್ಕೊಬಿಟ್ಟು ಜುಮ್ ನನಗೆ ನಡೆಯೋಕ್ಕೂ ಆಗ್ತಾಯಿರಲಿಲ್ಲ. 5 ನಿಮಿಷ ನಿಂತ್ಕೊಳ್ಳೋಕ್ಕೂ ಹೋಗ್ತಾಯಿರಲಿಲ್ಲ. ಈ ಒಂದು 20 ಹೆಜ್ಜೆ ನಡೆಯೋಕ್ಕೂ ಹೋಗ್ತಾಯಿರಲಿಲ್ಲ. ಇವಾಗ ಮರ್ಮ ಚಿಕಿತ್ಸೆ, ತಿರ್ಗಾ ಆಮೇಲೆ ಆಕ್ಯುಪಂಚರು, ತಿರ್ಗಾ ಆಮೇಲೆ ಬ್ಲಡ್ ವಾಪಸ್ ರಿಟರ್ನ್ ಮಾಡ್ಕೊಂಡಿರೋದು, ತಿರ್ಗಾ ಆಮೇಲೆ ಆಯಿಲ್ ಹಚ್ಚಿ ಬಿಸಿನೀರಲ್ಲಿ ಕಾಲು ತೊಳ್ಸಿರೋದು, ಅದರಿಂದ ಮಾಡಿದ್ಮೇಲೆ ಇಲ್ಲಾಂದ್ರೂ ನನಗೆ ಒಂದು 48 ಭಾಗ ಗುಣಮುಖನಾಗಿ ಕಾಣ್ತಾ ಇದ್ದೀನಿ ಸರ್. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಮುಂದೆ ಇದು ಮಾತ್ರೆಗಳು ಕೊಟ್ಟಿರೋದ್ರಿಂದ ಮುಂದಕ್ಕೆ ನಾನು ಏನಾದರೂ 100% ರೆಡಿ ಆಯ್ತೀನಿ ಅಂತ ನನ್ನ ಮನ್ಸಿಗೆ ಬಂದಿದೆ ಸರ್. ಅದು ನೆಕ್ಸ್ಟ್ ತಿಂಗಳು ನಾನು ಬಂದಮೇಲೆ ನಾನು ಅದೊಂದು ಒಪಿನಿಯನ್. ಮುಂಚೆ ನೀವು ಇಲ್ಲಿಗೆ ಬಂದಾಗ ಭಾಳ ದುಃಖಿತರಾಗಿದ್ರಿ. ಮಕ್ಕದಲ್ಲಿ ನಿಮಗೆ ಆ ಆ್ಯಂಗ್ಸಿಯಸ್ನೆಸ್ಸು ಸರಿ ಆಗುತ್ತೋ ಇಲ್ಲೋ, ಏನು ಹಿಂಗಾಗ್ಬಿಡ್ತಲ್ಲ ಅನ್ನೋ ಒಂದು ಫೀಲಿಂಗ್ ಇತ್ತು ಸರ್. ಅದು ಎಲ್ಲ ಸರ್, ನಾನು ಮೈಸೂರು, ಬೆಂಗಳೂರು ನಿಮ್ಮ ಮನಸ್ಸಲ್ಲೇ ಕೇಳ್ಬಿಟ್ಟಿದ್ದೀನಿ ಸರ್. ನಾನು ಸ್ವಂತ ಹೋಗ್ಬಿಟ್ಟು ನಿಮ್ಮ ಮನಸ್ಸಲ್ಲೇ ಡಾಕ್ಟ್ರ್ ಹೇಳ್ಬಿಟ್ಟಿದ್ರು, ನೋಡಪ್ಪ ಏನೋ ಮಾಡ್ಬಿಟ್ಟು ಎಕ್ಸಸೈಸ್ ಮಾಡ್ಕೊಂಡು ಬಳ್ಕೊಂಡಂಗೆ ಇದ್ದರೆ ಜೀವನ, ಆಪ್ರೇಷನ್ ಮಾಡಿದ್ರೆ ಆಗಲ್ಲ, 2 ಆಪ್ರೇಷನ್ ಆಗುತ್ತೆ, ನಾವು ಗ್ಯಾರಂಟಿ ಕೊಡಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ರು. ಅಲ್ಲಿಂದ ಒಪಿನಿಯನ್ ತಿಳ್ಕೊಂಡು ಅಲ್ಲಿಂದ ನಾನು ಬೆಂಗಳೂರಲ್ಲಿ ಹುಟ್ಬಿಳ್ತಿದ್ದು. ಇವಾಗ ಬಂದು ನಾಗಮಂಗಲದಲ್ಲಿ ಸೆಟ್ಲ್ ಆಗಿದ್ದೀನಿ. ಇವಾಗ ನನಗಿಲ್ಲಿ ಮೈಸೂರಲ್ಲಿ ಅವ್ರೇನು ಮಾಡೋದು, ಬರೀ ಆಯಿಲ್ ಹಚ್ಬಿಡೋದು, ಅದಕ್ಕೊಂದು ಬಟ್ಟೆ ಕಟ್ಬಿಡೋದು, 1-2 ದಬ್ಬೆ ಕಟ್ಬಿಡೋದು, ವಾಪಸ್ ತಿರ್ಗಿಸ್ಬಿಡೋದು, 2,500 ರೂಪಾಯಿ ಕಿತ್ಕೊಂಡು ಕಳಿಸ್ಬಿಡೋದು. ಅದಾದ್ಮೇಲೆ ಮಾಮೂಲಿ ಆಯಿಲ್ ಕೊಟ್ಬಿಡೋದು, ಅದಕ್ಕೊಂದು 2,000 ರೂಪಾಯಿ ಇಸ್ಕೊಳ್ಳೋದು, ಇನ್ನು ಮಾಮೂಲಿ ತಿಕ್ಬಿಟ್ಟು ಕಳಿಸ್ಬಿಡೋದು. ಇದು ಬರೀ ಇದೇ ಕೆಲಸ. ಇಲ್ಲ ಅಂದರೆ ಒಂದು 3 ಲಕ್ಷ ನಾನು ಕಳ್ಕೊಂಡಿದ್ದೀನಿ ಸರ್ ಬರೀ ಇದಕ್ಕೆ ಆಗಿ. ಇಲ್ಲಿಗೆ ಬಂದಿದ್ದೀನಿ. ಒಂದು 48 ಭಾಗ ನನ್ನ ಮನ್ಸಿಗೆ ಗೊತ್ತಾಗೈತೆ. ಒಂದು ಸ್ವಲ್ಪ ಆಕ್ಟಿವ್ ಆಗು ಇದ್ದೀನಿ. ನಡಿಬೇಕಾದ್ರೆ ಒಂದು ಸ್ವಲ್ಪ ಖುಷಿ ಐತೆ. ಏನೋ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಸಮಾಧಾನ ಇದೆಯಾ, ಮನ್ಸಿಗೊಂದು ಖುಷಿ ಐತೆ ಸರ್. ಅದು ನೆಕ್ಸ್ಟ್ ತಿಂಗಳು ನಾನು ಪೂರ್ತಿ ಬಂದ್ಬಿಟ್ಟು ಒಪಿನಿಯನ್ ಹೇಳ್ತೀನಿ ಸರ್. ಒಳ್ಳೇದಾಗಲಿ. ಈಗ ನಾವೇನು ಹೇಳಿದ್ದೀವಿ, ಲೈಫ್ ಸ್ಟೈಲು, ದೈವ ಮತ್ತು ನಿಮ್ಮ ರೊಟೀನ್ ಹ್ಯಾಬಿಟ್ಸು ಎಲ್ಲವನ್ನು ಸರಿ ಮಾಡ್ಕೊಂಡ್ರೆ ಮಾತ್ರ ಆರೋಗ್ಯ ಅಂದರೆ ಯಾರೋ ಕೊಡೋದಲ್ಲ, ನೀವು ತಗೊಳ್ಳೋದು. ನಿಮಗೆ ಆ ಯೋಗ್ಯತೆ ಬೇಕು ತಗೊಳಕ್ಕೆ. ಸೊ ಆ ಯೋಗ್ಯವಂತ ವ್ಯಕ್ತಿ ಆಗ್ರಿ ಅನ್ನೋ ದಾರಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಾಡಿ ಔಷಧಿಗಳನ್ನು ಬಳಸಿ, ನಮಗೆ ಗೊತ್ತಿರೋ ತಂತ್ರಗಾರಿಕೆಯನ್ನು ಬಳಸಿದ್ದೀವಿ. ಸೊ ಎಲ್ಲದರಿಂದ ನಿಮ್ಗೆ ಉತ್ತಮ ಆರೋಗ್ಯ ಬರುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.